ಇದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು. ಓಕೆ. ಊರ್ಮಿಳಾ, ನಾನ್ ತುಂಬಾ ದಿನಗಳಿಂದ ನಿನ್ನ ಹತ್ರ ಏನೋ ಒಂದು ಪ್ರಶ್ನೆ ಕೇಳ್ಬೇಕಂತ ಎಣಿಸ್ತಾ ಇದ್ದೆ, ಆದ್ರೆ ಮರ್ತೇ ಹೋಗ್ತಿತ್ ಕಣೆ. ಏನು? ಒಂದಿನ ನೀನು ನನ್ನ ಹತ್ರ ಅಶೋಕ್ ಬಗ್ಗೆ ಸುಮಾರು ವಿಷಯ ಹೇಳ್ದಿಯಲ್ವಾ? ಅವನ್ ಜೈಲಿಗೆ ಹೋಗಿದ್ದ, ಸ್ಕೂಲಲ್ಲಿ ಒಂದ್ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡೋಕ್ಕೂ ಪ್ರಯತ್ನ ಮಾಡಿದ್ದ, ಶಿವಗಾಮಿ ಅವನ್ನ ಜೈಲಿಗೆ ಕಳಿಸಿದ್ಲು ಅಂತಾನೂ ಹೇಳಿದ್ದೆ. ನೆನ್ಪಿದ್ಯಾ? ಅದು ಅಮ್ಮ. ಯಾಕೆ ನೆನ್ಪಾಗ್ತಾ ಇಲ್ವಾ? ಹಾ, ಹೇಳಿದ್ದೆ. ಅದೆಲ್ಲ ನಿನಗೆ ಹೇಗ್ ಗೊತ್ತಾಯ್ತು? ಅಯ್ಯೋ ದೇವ್ರೆ, ಶಿವಗಾಮಿ ಅಶೋಕ್ ಎಲ್ಲ ನನಗೆ ಮುಂಚೆನೆ ಗೊತ್ತು ಅಂತಂದ್ರೆ ಅವರೆಲ್ಲ ಹೇಗ್ ಗೊತ್ತು ಅಂತ ಕೇಳ್ತಾರೆ. ಏನ್ ಮಾಡೋದೀಗ? ಹೇಳೆ, ನಿಂಗೆ ಹೇಗ್ ಗೊತ್ತು? ಅಮ್ಮ, ಅದು ಕೇಳ್ತಾ ಇದ್ದೀನಲ್ಲ, ಹೇಳು, ನಿಂಗೆ ಹೆಂಗ್ ಗೊತ್ತು? ಒಂದ್ಸರಿ ನಾನು ಟಿವಿ ನೋಡ್ಬೇಕಾದ್ರೆ ನ್ಯೂಸಲ್ಲಿ ನೋಡಿದ್ದೆ ಅಮ್ಮ. ಆ ಸಮಯದಲ್ಲಿ ಅದೇ ದೊಡ್ಡ ಸುದ್ದಿ ಆಗಿತ್ತು. ಶಾಂಭವಿ ಗ್ರೂಪ್ ಆಫ್ ಕಂಪನಿ ಓನರ್ ಶಿವಗಾಮಿ ಗಂಡ ಈ ತರ ಮಾಡಿದಾನೆ, ಅವನಿಂದ ಅವ್ರ ಶಾಲೆಗೆ ಕೆಟ್ಟ ಹೆಸರು ಅಂತ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಬರ್ತಿತ್ತು. ಅವಾಗ ಟಿವಿಲಿ ನೋಡಿದ್ದು. ಯಾಕೆ ನೀವ್ ನೋಡ್ಲಿಲ್ವಾ ಅವಾಗ? ಇಲ್ಲ ಕಣೆ, ನಾನ್ ಆ ನ್ಯೂಸ್ ಚಾನೆಲ್ಗಳನ್ನ ನೋಡೋಕೆ ಹೋಗೋಲ್ಲ. ನಾನೇನಿದ್ರು ಹರಿಕತೆ, ರಾಮಾಯಣ ಬುಕ್ಗಳನ್ನು ಓದೋದ್ರಲ್ಲೇ ಟೈಮ್ ಕಳೆದು ಹೋಗ್ಬಿಡುತ್ತೆ. ಅದಕ್ಕೆ ನಿಮಗ್ ಗೊತ್ತಾಗಿಲ್ಲ ಅನ್ಸುತ್ತೆ. ಟಿವಿಲ್ ಬಂದಿದ್ ಸುಮಾರು ದಿವಸ ಜನ ಎಲ್ಲ ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ರು. ಹೌದಾ? ಸರಿ, ಆಯ್ತು, ಕೆಲ್ಸ ನೋಡ್ಕೊ. ಈ ಮುದುಕಿಗೆ ವಯಸ್ಸಾದ್ರೂ ಜ್ಞಾಪಕ ಶಕ್ತಿ ಚೆನ್ನಾಗಿದೆ. ಇತ್ತೀಚೆಗೆ ನಮ್ಮ ಆಫೀಸಲ್ಲಿ ಡಿಸಿಪ್ಲಿನ್ ಅನ್ನೋದು ಕಡಿಮೆ ಆಗ್ತಾ ಇದೆ. ಈ ಆಫೀಸ್ ನಂದು, ಇದು ಬೆಳೆದ್ರೆ ನಾವು ಬೆಳೆಯೋದು ಅನ್ನೋ ಭಾವನೆ ಕಡಿಮೆ ಆಗ್ತಾ ಇದೆ. ತಿಂಗಳಾದ್ರೆ ಸ್ಯಾಲ್ರಿ ಬರುತ್ತೆ, ಆ ಸ್ಯಾಲ್ರಿಗೆ ವರ್ಕ್ ಮಾಡ್ಬೇಕು ಅನ್ನೋ ಕರ್ತವ್ಯ ನಿಷ್ಠೆ ಕಡಿಮೆ ಆಗ್ತಿದೆ. ಶಿವಕುಮಾರ್ ಅನ್ನೋ ವ್ಯಕ್ತಿ ಒಬ್ರು ಆಫೀಸಿಗೆ ಬರಲ್ಲ ಅನ್ನೋ ಮಾತ್ರಕ್ಕೆ ಇಷ್ಟು ಕೆಟ್ಟ ಸ್ಥಿತಿಗೆ ಈ ಆಫೀಸ್ ಬರಬಾರ್ದಿತ್ತು. ಯಾರೋ ಹೇಳೋದನ್ನ ನೀವು ಕೇಳಿಸ್ಕೊಂಡು ನಿಮ್ ಕರ್ತವ್ಯ ನೀವು ಮಾಡೋದಲ್ಲ. ನಿಮ್ ಕೆಲ್ಸನ ನೀವು ಅರ್ಥ ಮಾಡ್ಕೊಂಡು ನಿಮ್ ಡ್ಯೂಟಿನ ನೀವು ಮಾಡ್ಬೇಕು. ನಿಮ್ ಕೈಯಿಂದ ಕೆಲ್ಸ ಸರಿಯಾಗಿ ಆಗಿಲ್ಲ ಅಂದ್ರೆ ಹಾಗೆ ಬಿಡೋದಕ್ಕಾಗಲ್ಲ, ಅದನ್ನ ಸರಿ ಮಾಡ್ಲೇಬೇಕು. ನಾನೊಂದಷ್ಟು ನಿರ್ಧಾರಗಳನ್ನ ತಗೊಂಡಿದ್ದೀನಿ. ಇವತ್ತು ಯಾರು ಆಫೀಸಿಗೆ ಬಂದಿಲ್ವೋ ಅವ್ರಿಗೂ ಹೇಳ್ಬಿಡಿ. ನಾಳೆ ಬೆಳಗ್ಗೆ ಆಫೀಸಲ್ಲಿ ಮೀಟಿಂಗ್ ಇರುತ್ತೆ. ಆ ಮೀಟಿಂಗಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಹೇಳ್ತೀವಿ. ಇನ್ ಮುಂದೆ ಎಲ್ಲರೂ ಅದನ್ನೇ ಫಾಲೋ ಮಾಡ್ಬೇಕಾಗತ್ತೆ. ಇಷ್ಟು ವರ್ಷ ನಮ್ಮ ಆಫೀಸಲ್ಲಿ ವರ್ಕರ್ಸ್ ಮಧ್ಯೆ ಭೇದ ಭಾವ ಅನ್ನೋದಿರ್ತಿರ್ಲಿಲ್ಲ. ಎಲ್ಲರೂ 100% ಶ್ರದ್ಧೆ ಇಟ್ಟು ಕೆಲಸ ಮಾಡ್ತಿದ್ರು. ಹಾಗಾಗಿ ಪ್ರಮೋಷನ್ನು, ಇನ್ಕ್ರಿಮೆಂಟು ಎಲ್ಲಾನು ಈಕ್ವಲ್ ಆಗೇ ಇರ್ತಾ ಇತ್ತು. ಇನ್ ಮುಂದೆ ನಿಮ್ ಪರ್ಫಾರ್ಮೆನ್ಸ್ ಮೇಲೆ ಇನ್ಕ್ರಿಮೆಂಟ್ ಇರುತ್ತೆ. ಇನ್ನೊಂದಷ್ಟು ವಿಷಯಗಳನ್ನ ನಾಳೆ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡೋಣ. ಯಾವುದೇ ಕಾರಣಕ್ಕೂ ನಾಳೆ ಯಾರು ಮೀಟಿಂಗ್ ನ ಮಿಸ್ ಮಾಡಬಾರ್ದು. ಸರಿ ಮೇಡಮ್. ಸರಿ ಮೇಡಮ್. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವ. ಹೋ, ಬಂದ್ರಾ? ಕೂತ್ಕೊಳ್ಳಿ. ಭಗವದ್ಗೀತೆ ಪಾರಾಯಣ ಕೇಳಿದ್ರೆ ನಿಮ್ ಪಾಪ ಎಲ್ಲ ಕಳಿತಾವೆ. ಕೂತ್ಕೊಳ್ಳಿ.
ಶ್ರೀಕೃಷ್ಣ ಧರ್ಮದ ಬಗ್ಗೆ ಏನ್ ಹೇಳ್ತಾನೆ ನೋಡೋಣ. ಒಂದ್ಸಲ ಧೃತರಾಷ್ಟ್ರ ಶ್ರೀಕೃಷ್ಣನ ಹತ್ರ ನನ್ನ 100 ಜನ ಮಕ್ಕಳು ಯುದ್ಧದಲ್ಲಿ ಸತ್ತೋದ್ರು, ಅದು ಯಾಕೆ ಅಂತ ಕೇಳಿದ್ನಂತೆ. ಅದಕ್ಕೆ ಶ್ರೀಕೃಷ್ಣ, ಹಿಂದೆ ಒಂದ್ ಜನ್ಮದಲ್ಲಿ ನೀವು ಬೇಟೆಗಾರರಾಗಿದ್ರಿ, ಆಗ ಒಂದ್ ಹಕ್ಕಿಗೆ ಬಾಣ ಬಿಡುವಾಗ ಅದು ಹಾರೋಯ್ತು, ಗುರಿ ತಪ್ಪಿ ಹೋಯ್ತು ಅನ್ನೋ ಕೋಪದಲ್ಲಿ ಆ ಗೂಡಲ್ಲಿದ್ದ ಎಲ್ಲ ಹಕ್ಕಿ ಮರಿಗಳನ್ನು ನೀವು ಕೊಂದು ಬಿಟ್ರಿ. ಆಗ ಆ ಹಕ್ಕಿ ತುಂಬಾನೇ ನೋವು ಅನುಭವಿಸ್ತು. ಆ ನೋವನ್ನು ನೀವ್ ಅನುಭವಿಸ್ಬೇಕಾಗಿತ್ತು. ಅದಕ್ಕೆ ನಿಮ್ ಎಲ್ಲ ಮಕ್ಕಳು ಯುದ್ಧದಲ್ಲಿ ಸತ್ರು ಅಂತ ಹೇಳ್ತಾನೆ. ಅದಕ್ಕೆ ಹೇಳೋದು, ನಾವು ಮಾಡಿರೋ ಪಾಪ ಕರ್ಮ ಎಷ್ಟು ಜನ್ಮ ಎತ್ತಿದ್ರು ನಮ್ಮನ್ ಹಿಂಬಾಲಿಸ್ಕೊಂಡೇ ಬಂದು ನಮಗ್ ಶಿಕ್ಷೆ ಕೊಟ್ಟೇ ಕೊಡುತ್ತೆ ಅಂತ. ವೈಣಿಯವರ ಕೇಳಿಸ್ಕೊಂಡ್ರೇನ್ರಿ? ಅದೇನ್ ಅವ್ರು ಮಾತ್ರ ಕೇಳಿಸ್ಕೋಬೇಕು? ತಿಂದಿರೋ ಕೊಬ್ಬು ಜಾಸ್ತಿ ಆಗಿದೆ, ಅದಕ್ಕೆ ಈ ತರ ಎಲ್ಲ ಮಾತಾಡ್ತಾರೆ. ನನ್ನ ಮೊಮ್ಮಗನೂ ಇರ್ಬೇಕಾಗಿತ್ತು, ಅವನು ಆಫೀಸಿಗೆ ಹೋಗ್ಬಿಟ್ಟ. ಪಾರಾಯಣನ ಬೆಳಗ್ಗೆ ಬೇಗ ಮಾಡಿದಿದ್ರೆ ಅವರು ಇರ್ತಾ ಇದ್ರು. ನೀವು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ರಲ್ಲ. ಅವರ ನೀವ್ಯಾಕ್ರಿ ಅವಾಗ ಈಗ ಭಗವದ್ಗೀತೆನ ಬೋಧಿಸ್ತಾ ಇರ್ತೀರಿ? ಇಂಥ ವಿಷಯಗಳ ಬಗ್ಗೆನ ಭಾಳ ಚರ್ಚೆ ಮಾಡ್ತಿರ್ತೀರಿ. ಅದಕ್ಕೂ ಒಂದು ಕಾರಣ ಇದೆ. ನನ್ನ ಮೊಮ್ಮಗ ಮಾನಸಿಕವಾಗಿ ಸ್ವಲ್ಪ ತೊಂದರೆಗೊಳಗಾಗಿದ್ದಾನೆ. ಅವನ್ ಸರಿ ದಾರಿಗೆ ತರಬೇಕಾಗಿತ್ತು. ಅದಕ್ಕೆ ಅಭ್ಯಾಸ ಶುರು ಮಾಡಿದೆ. ಆವಾಗವಾಗ ಅವನ್ ಕೂರಿಸ್ಕೊಂಡು ಭಗವದ್ಗೀತೆಯ ಸಾರಾಂಶವನ್ನು ಹೇಳ್ತಾ ಇದ್ದೆ. ಆದ್ರೆ ಅವ್ರು ನೋಡೋದಕ್ಕೆ ನಾರ್ಮಲ್ ಆಗಿ ಇದಾರಲ್ಲ. ನೋಡೋಕಾಗ ಅನ್ಸುತ್ತೆ ಅಷ್ಟೇ. ಅವನು 6 ವರ್ಷ ಕೋಮದಲ್ಲಿದ್ದ. ಅವನ್ ಕಾಲೇಜಲ್ಲಿ ಓದ್ಬೇಕಾದ್ರೆ ಯಾರೋ ಒಂದು ಹುಡುಗಿನ ಪ್ರೀತಿ ಮಾಡಿದ್ದಾನೆ. ಆ ಪ್ರೀತಿ ಅವನಿಗೆ ಸಿಕ್ಕಿಲ್ಲ ಅನ್ಸತ್ತೆ. ಇವತ್ತು ಕೂಡ ಆ ಹುಡುಗಿ ನೆನಪಲ್ಲೇ ಇದ್ದಾನೆ. ಎಷ್ಟೇ ಒತ್ತಾಯ ಮಾಡಿದ್ರು ಮದುವೆನೇ ಆಗ್ತಾ ಇಲ್ಲ. ನನಗೂ ವಯಸ್ಸಾಗ್ತಾ ಇದೆ. ಈ ಆಸ್ತಿ ಎಲ್ಲ ನನ್ನ ಹೆಸರಲ್ಲೇ ಇದೆ. ಅವನಿಗೂ ಒಂದು ಮದುವೆ ಆಗಿ ಸಂಸಾರ ಒಂದಾದ್ರೆ ಈ ಆಸ್ತಿ ಎಲ್ಲ ಅವನ ಹೆಸರಿಗೆ ಮಾಡಿ ನಾನ್ ನೆಮ್ಮದಿಯಾಗಿ ಕಣ್ಣು ಮುಚ್ಕೋಬಹುದು.